ಕೋಲಾರ ನಗರದ ಸರ್ವಜ್ಞ ಪಾರ್ಕ್ ಬಳಿ ಇರುವ ಶ್ರೀ ಅನಂತನಾಥ ಪದ್ಮನಾಭ ಸ್ವಾಮಿ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ 4ನೇ ಶ್ರಾವಣ ಶನಿವಾರದ ಅಂಗವಾಗಿ ದೇವಸ್ಥಾನಕ್ಕೆ ಮತ್ತು ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ದೇವರಿಗೆ ಅಭಿಷೇಕ ಮತ್ತು ವಿವಿಧ ಪೂಜೆ ಪುನಸ್ಕಾರಗಳನ್ನು ಮಾಡಿದರು. ಬೆಳಿಗ್ಗಿನ ಜಾವ 3ಕ್ಕೆ ಪಂಚಾಮೃತ ಅಮೃತದೊಂದಿಗೆ ಶುರುವಾದ ಪೂಜೆ 7 ಗಂಟೆಗೆ ಮಹಾಮಂಗಳಾರತಿ ನಡೆಯಿತು. ಅಷ್ಟಮಿ ಭರಣಿ ಮೇಷ ರಾಶಿ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಗರ ಮತ್ತು ಜಿಲ್ಲೆಯ ವಿವಿಧ ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದರು. ದೇವರ ದರ್ಶನ ಪಡೆದು ದೇವರಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಪ್ರಸಾದ ಸ್ವೀಕರಿಸಿ ದೇವರ ಭಕ್ತಿಯಲ್ಲಿ ಪಾಲ್ಗೊಂಡರು. 28ರ ಕಡೆ ಶನಿವಾರ ಮಖ ನಕ್ಷತ್ರವಿದ್ದು ಸಿಂಹರಾಶಿ ಅಲಂಕಾರ ಮಾಡಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವ ಮೂಲಕ ದೇವರ ಆಶೀರ್ವಾದ ಪಡೆಯಿರಿ. ಈ ದೇವರನ್ನು ನಂಬಿದವರಿಗೆ ಕೈ ಬಿಡುವುದಿಲ್ಲ ಎಂದು ದೇವಾಲಯದ ಅರ್ಚಕರು ಮತ್ತು ಆಗಮಿಕರಾದ ಅನಂತ ಪದ್ಮನಾಭ ದೀಕ್ಷಿತ್ ಅವರು ತಿಳಿಸಿದರು. ಸಮಾಭಾಸಂ ನವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಸೂರ್ಯಪುತ್ರ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಜಾರಿ ಪ್ರಸನ್ನಾತ್ಮ ಪೀಡಾಂ ಹರತಮೇಶನಿಗೆ. ಕೋಲಾರದ ನಗರದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅಂದರೆ ಕೋಲಾರ ಅಂದರೆ ಕೋಲಾಹಲ ಪ್ರಕ್ಷೇತ್ರ, ಶತಶೃಂಗ ಪರ್ವತ ಸಮೀಪೆ, ಪರಶುರಾಮ ಕ್ಷೇತ್ರ, ದಂಡಕಾರಣ್ಯ ಅಂತೇಳಿ ಈ ಸ್ವಾಮಿ ಇಲ್ಲಿ ನೆಲೆಸಿರ್ತಕ್ಕಂಥದ್ದು. ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಾಮಿಗೆ ವಿಶೇಷವಾದಂತಹ 12 ರಾಶಿಗಳ ಅಲಂಕಾರಗಳನ್ನು ಏರ್ಪಡಿಸಲಾಗುತ್ತದೆ. ಅಂದರೆ ಯಾವ್ಯಾವ ನಕ್ಷತ್ರಕ್ಕೆ ಸಂಬಂಧಿಸಿದಂಥ ಆಯಾ ನಕ್ಷತ್ರಕ್ಕೆ ಅಲಂಕಾರ ಮಾಡುತ್ತೇವೆ. ಈ ದಿನ ಭರಣಿ ನಕ್ಷತ್ರ ಮೇಷರಾಶಿ ಅಲಂಕಾರವನ್ನು ಮಾಡಿದ್ದೇವೆ. ಕೊನೆ ವಾರ ಮಖ ನಕ್ಷತ್ರ ಸಿಂಹರಾಶಿ ಅಲಂಕಾರ ಇರ್ತದೆ. ಈ ಸ್ವಾಮಿಗೆ ಬೆಳಗ್ಗೆ ಪ್ರತಿದಿನ ಶನಿವಾರ ಶ್ರಾವಣ ಮಾಸದಲ್ಲಿ ಮಾತ್ರ ಬೆಳಗಿನ ಜಾವ 3ವರೆಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಸಹಸ್ರಧಾರ ಕ್ಷೀರಾಭಿಷೇಕ ಹಾಗೂ ಅಷ್ಟ ಮಂಗಳ ದ್ರವ್ಯಗಳ ಅಭಿಷೇಕ ಹಾಗೂ ಸ್ವಾಮಿಗೆ ವಿಶೇಷ ಅಷ್ಟಾವಧಾನ ಸೇವೆ, ಷೋಡಶೋಪಚಾರ ಪೂಜೆಯ ಪೂರ್ವಕ ಅಮೋಘವಾಗಿ ವಾದ್ಯಗಳ ಸೇವೆಯನ್ನು ನಡೆಸಲಾಗುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಸ್ವಾಮಿ ಆಶೀರ್ವಾದವನ್ನು ಪಡೆದಿರ್ತಾರೆ. ಇಲ್ಲಿ ಸ್ವಾಮಿಗೆ ಪ್ರತೀತಿ ಏನಪ್ಪ ಅಂದರೆ ಸ್ವಾಮಿ ಎದೆ ಮೇಲೆ ಹುಲಿ ಉಗುರಿದೆ. ಆ ಹುಲಿ ಉಗುರಿ ಇರೋದರಿಂದ ಸ್ವಾಮಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅವರ ಗ್ರಹಚಾರಗಳು ಏನೇ ಇರಲಿ ಎಲ್ಲ ನಿವಾರಣೆ ಮಾಡ್ತಾರೆ ಅಂತ ಒಂದು ಪ್ರತೀತಿ ಇದೆ. ಭಗವಂತನನ್ನು ನಂಬಿ ಬಂದರೆ ಯಾರಿಗೂ ಭಗವಂತ ಕೆಟ್ಟದ್ದು ಮಾಡೋದಿಲ್ಲ, ಒಳ್ಳೆ ಆಶೀರ್ವಾದ ಕೊಟ್ಟು ಕಳಿಸ್ತಾನೆ. ಇದು ಇಲ್ಲಿ ಮೊದಲಿನಿಂದ ಬಂದಿರತಕ್ಕಂಥದ್ದು ಆಚಾರ. ಇದು ಮುಂದಿನ ಶನಿವಾರ ಹೆಚ್ಚಾಗಿ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಇರುತ್ತೆ, ಸಹಸ್ರಧಾರ ಕ್ಷೀರಾಭಿಷೇಕ ಇರುತ್ತೆ. ಸ್ವಾಮಿಗೆ ವಿಶೇಷವಾಗಿ ಮಖ ನಕ್ಷತ್ರ ಇರೋದ್ರಿಂದ ಮತ್ತು ಸ್ವಾಮಿಗೆ ವಿಶೇಷವಾಗಿ ಸಿಂಹರಾಶಿ ಅಲಂಕಾರವನ್ನು ಮಾಡಿಸಲಾಗ್ತದೆ ಹಾಗೂ ಭಕ್ತರಿಂದ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ.